ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಹತ್ಯೆ ಸ್ಕೆಚ್ಗೆ ಟ್ವಿಸ್ಟ್ ಸಿಕ್ಕಿದೆ. ಶಾಸಕರ ಹತ್ಯೆ ಸಂಚನ್ನ ಪೊಲೀಸರು ಭೇದಿಸಿದ್ದಾರೆ. ಶಾಸಕರು ಟಾರ್ಗೆಟ್ ಆಗಲು ಕಾರಣ ಏನು ಅನ್ನುವುದರ ಇಂಟ್ರೆಸ್ಟಿಂಗ್ ವಿಚಾರ ತಿಳಿದು ಬಂದಿದೆ. ಅಷ್ಟಕ್ಕೂ ಶಾಸಕರಿಗೆ ಸ್ಕೆಚ್ ಹಾಕಿದ್ದಾದ್ರೂ ಯಾರು, ಏನಿದು ಸ್ಟೋರಿ ನೋಡಿ. ರೌಡಿಸಂನಲ್ಲಿ ಹೆಸರು ಮಾಡೋದಕ್ಕೆ ಶಾಸಕರಿಗೆ ಸ್ಕೆಚ್. ಪೆಸ್ಟ್ ಕಂಟ್ರೋಲ್ ವೇಷದಲ್ಲಿ ಶಾಸಕರ ಮನೆಗೆ ಎಂಟ್ರಿ. ಕಳೆದ ಕೆಲವು ದಿನಗಳ ಹಿಂದೆ ಬೊಮ್ಮನಹಳ್ಳಿ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಹತ್ಯೆಗೆ ಸ್ಕೆಚ್ ಹಾಕಿದ್ದ ವಿಚಾರ ಬಹಿರಂಗವಾಗಿತ್ತು. ಶಾಸಕರನ್ನ ರೌಡಿಗಳು ಟಾರ್ಗೆಟ್ ಮಾಡಿದ್ದು ಯಾಕೆ ಅನ್ನೋ ಕಾರಣ ಹೊರಬಿದ್ದಿದೆ. ಈ ಕಾರಣ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಶಾಸಕ ಸತೀಶ್ ರೆಡ್ಡಿ ಸಾಕಷ್ಟು ಪ್ರಭಾವ ಹೊಂದಿರೋ ಶಾಸಕ ಸತೀಶ್ ರೆಡ್ಡಿಗೆ ಸ್ಕೆಚ್ ಹಾಕಿ ಹತ್ಯೆ ಮಾಡಿದ್ರೆ ತಾವು ರೌಡಿಸಂ ಫೀಲ್ಡ್ನಲ್ಲಿ ಸಾಕಷ್ಟು ಹೆಸರು ಮಾಡಬಹುದು ಅನ್ನೋ ಕಾರಣಕ್ಕೆ ಸತೀಶ್ ರೆಡ್ಡಿ ಹತ್ಯೆಗೆ ಮುಂದಾಗಿದ್ರು. ಶಾಸಕರ ಹತ್ಯೆಗೆ ಮೊದಲು ವಿಲ್ಸನ್ ಗಾರ್ಡನ್ ನಾಗ ಸ್ಕೆಚ್ ರೆಡಿ ಮಾಡಿದ್ದ. 2 ಕೋಟಿಗೆ ಸುಪಾರಿ ಕೊಟ್ಟಿದ್ದ ಅನ್ನೋ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿತ್ತು. ಆದರೆ ಈ ಕೇಸ್ನ ತನಿಖೆಗಿಳಿದ ಪೊಲೀಸರಿಗೆ ಸಿಕ್ಕ ಮಾಹಿತಿ ಅಂದ್ರೆ ಸ್ಕೆಚ್ ಹಾಕಿದ್ದು ನಾಗ ಅಲ್ಲ, ಬದಲಿಗೆ ಗಿರೀಶ್ ಅನ್ನೋದು ಕನ್ಫರ್ಮ್ ಆಗಿದೆ. ಈ ಗಿರೀಶ್ ಸ್ಕೆಚ್ ಅನ್ನ ಕಾರ್ಯಗತ ಮಾಡಲು ತಯಾರಿ ಕೂಡ ಮಾಡಿಕೊಂಡಿದ್ದ. ಪೆಸ್ಟ್ ಕಂಟ್ರೋಲ್ ವೇಷದಲ್ಲಿ ಬಂದು ಸತೀಶ್ ರೆಡ್ಡಿ ಮನೆಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದ. ಸತೀಶ್ ರೆಡ್ಡಿಯ ಎಲ್ಲಾ ಚಲನವಲನ ಎಲ್ಲವನ್ನ ಗಮನಿಸಿದ್ರು ಅನ್ನೋದು ಗೊತ್ತಾಗಿದೆ. ಶಾಸಕರ ಕೊಲೆಗೆ ಸ್ಕೆಚ್ ಬೆನ್ನಲ್ಲೇ ರೌಡಿಗಳ ಸಭೆ ದೃಶ್ಯ. ನೀವು ಏನಾದರೂ ಮಾಡಿ ನಿಮ್ಮ ಬೆಂಬಲಕ್ಕೆ ನಾನಿದ್ದೇನೆ. ಶಾಸಕ ಸತೀಶ್ ರೆಡ್ಡಿ ಕೊಲೆಗೆ ಯೋಜನೆ ರೂಪಿಸಿದ್ದ ವಿಚಾರ ತನಿಖೆ ಬೆನ್ನಲ್ಲೇ ಶಾಸಕ ಸತೀಶ್ ರೆಡ್ಡಿ ರೌಡಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ ಎನ್ನಲಾದ ವಿಡಿಯೋ ವೈರಲ್ ಆಗಿದ್ದು, ನೀವು ನನ್ನ ಕ್ಷೇತ್ರದಲ್ಲಿ ಏನಾದರೂ ಮಾಡಿ ನಾನು ನಿಮ್ಮ ಬೆಂಬಲಕ್ಕಿದ್ದೇನೆ ಅನ್ನುವ ತೆಲುಗು ಮಾತುಗಳು ಸಾಕಷ್ಟು ಆಕ್ರೋಶ ಹುಟ್ಟುಹಾಕಿವೆ. ಶಾಸಕರ ಹತ್ಯೆಗೆ ಸ್ಕೆಚ್ ಅನ್ನೋದು ಒಂದು ಕಡೆಯಾದ್ರೆ, ಶಾಸಕರೇ ರೌಡಿಗಳಿಗೆ ಬೆನ್ನೆಲುಬಾಗಿದ್ದು ನೀವು ಏನಾದರೂ ಮಾಡ್ಕೊಂಡು ಹೋಗಿ ನಾನಿದ್ದೇನೆ ಅನ್ನೋ ಮಾತು ಕ್ಷೇತ್ರದ ಜನರ ಆತಂಕಕ್ಕೆ ಕಾರಣವಾಗಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.